ಸರ್ ಇದು ಬಂದು 250 per running feet. ಓಕೆ. ಇದು ಬಂದು 250. ಓಕೆ. 375. ಇದು 380 ಸರ್. 2800 to 3000 ನಿಮಗೆ ಪರ್ ಸ್ಕ್ವೇರ್ ಫೀಟ್ ಬೀಳ್ತದೆ. ಸೊ ಇದಕ್ಕೆ ಹೋದ್ರೆ ನೀವು ಆಟೋಮೆಟಿಕಲಿ ನಿಮ್ಗೆ 60% ಲೆಸರ್ ಆಗ್ತೀವಿ. ವುಡ್ಗೆ ಟೇಸ್ಟ್ ಇರೋರು ವುಡ್ಗೆ ಹೋಗ್ತಾರೆ, ಜಿಐಗೆ ಬರೋರು ಜಿಐಗೆ ಬರ್ಬೋದು, ಅಲ್ಯೂಮಿನಿಯಂ ಇರೋರು ಅಲ್ಯೂಮಿನಿಯಂ, WPC ಇರೋ WPC. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ, ನಿಮಗೆ RW ಬಿಲ್ಡ್ ಕ್ರಾಫ್ಟಿಗೆ ಬಂದಿದ್ದೀನಿ. ಯಾರು ನಿಮ್ಮ ಮನೆಗೆ ಸೇಫ್ಟಿ ಡೋರ್ಸ್ ಆಗಲಿ ಅಥವಾ ಲೈಕ್ ಕಮ್ಮಿ ಬಜೆಟಲ್ಲಿ ಒಂದು ವಿಂಡೋಸ್ ಮಾಡ್ಕೊಳ್ಳೋದಾಗಲಿ ಎಲ್ಲನೂ ಒಂದೇ ಸ್ಪಾಟಲ್ಲಿ ಸಿಗೋದು. ಅದರಲ್ಲಿ ಅಂದರೆ ನಿಮಗೆ RW ಬಿಲ್ಡ್ ಕ್ರಾಫ್ಟ್ಸಲ್ಲಿ, ಯಾಕಂದರೆ ಲೈಕ್ ಕ್ವಾಲಿಟಿ ಆಫ್ ವರ್ಕ್ ಮಾಡ್ತಾರೆ, ವಿತ್ ಕ್ವಾಲಿಟಿ ಮಾಡ್ಕೊಡ್ತಾರೆ. ಸೊ ನಮ್ಮ ಜೊತೆ ಪ್ರಜ್ವಲ್ ಸರ್ ಇದ್ರು, ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದೆ ಸರ್? ಆರಾಮ್ ಸರ್. ನೀವು? ನಾನು ಆರಾಮಾಗಿದ್ದೀನಿ ಸರ್. ಸರ್ ಏನು ಸರ್ RW ಬಿಲ್ಡ್ ಕ್ರಾಫ್ಟ್ ಅಂದರೆ? ಸರ್ RW ಬಿಲ್ಡ್ ಕ್ರಾಫ್ಟ್ ಅಂದರೆ ನಾವು ಟಾಟಾ GI ಗ್ಯಾಲ್ವಾನೋ ಶೀಟ್ ಅಂತ ಬರುತ್ತೆ, ಅದರಿಂದ ನಾವು ವಿಂಡೋಸ್ ಮಾಡ್ತೀವಿ, ಡೋರ್ಸ್ ಮಾಡ್ತೀವಿ, ಡೋರ್ ಫ್ರೇಮ್ಸ್ ಮಾಡ್ತೀವಿ, ಬಾಲ್ಕನಿ ಡೋರ್ಸ್ ಮಾಡ್ತೀವಿ, ಫ್ರೆಂಚ್ ವಿಂಡೋಸ್ ಮಾಡ್ತೀವಿ, ಫ್ರೆಂಚ್ ಡೋರ್ಸ್ ಮಾಡ್ತೀವಿ, ಇವೆಲ್ಲ ಮಾಡ್ತೀವಿ ಸರ್ ನಾವು. ಓಕೆ. ಸೊ ಇದೆಲ್ಲ ಏನಕ್ಕೆ ಮಾಡಿಸ್ಕೋಬೇಕು ಸರ್? ಯಾಕಂದ್ರೆ ಲೈಕ್ ಇವಾಗ ಆಪ್ಷನ್ ಎಕ್ಸಾಂಪಲ್ ಹೇಳೋದಾದ್ರೆ ವಿಂಡೋಸ್ ಇದಾವೆ, ಲೈಕ್ ವುಡನ್ ವಿಂಡೋಸ್ ಆಗಲಿ ಅಥವಾ PW, ಸೊ UPVC ಎಲ್ಲ ಇರುತ್ತೆ ನಿಮಗೆ. ಸೊ ಅದಕ್ಕಿಂತ ಇದೆ ಎಂದಕ್ಕೆ ಸರ್ ಬೆಸ್ಟ್ ಅಂತ ಹೇಳ್ಬೋದು, ಪ್ರಿಫರ್ ಮಾಡಿ? ಸೊ ಫಸ್ಟ್ ಆಫ್ ಆಲ್ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ ಸರ್ ತುಂಬ ಇದು. ಓಕೆ. ಬಿಟ್ಟರೆ ಅದು ಮೇಂಟೆನೆನ್ಸ್ ಫ್ರೀ. ಓಕೆ. ಸೇಫ್ಟಿ ವೈಸು ತುಂಬ ಒಳ್ಳೇದು ಬರುತ್ತೆ ಸರ್ ಇದು. ಓಕೆ. ಲೈಕ್ ಮೇಂಟೆನೆನ್ಸ್ ಫ್ರೀ ಅಂತಂದ್ರೆ ಸರ್ ಎಲ್ಲಿ ಗಂಟೆ ಬರುತ್ತೆ ಸರ್ ಮಿನಿಮಮ್ ಒಂದು ರಿಸರ್ಚ್ ಮಾಡೋದು? ನಾವೇ ವಾರಂಟಿ ಕೂಡ 30 years ವಾರಂಟಿ ಕೊಡ್ತೀವಿ ಸರ್. 30 years ವಾರಂಟಿ ಇದಕ್ಕೆ. ಸೊ ನೋಡಿ 30 years ತನಕ ವಾರಂಟಿ ಇರುತ್ತೆ. ಸೊ ಟೆನ್ಷನ್ ಫ್ರೀ ಆಗಿ ಆರಾಮಾಗಿ ಮನೆಗೆ ಹಾಕ್ಸ್ಕೊಂಡು ಯೂಸ್ ಮಾಡ್ಕೋಬೋದು. ಸೊ ಸೇಫ್ಟಿ ವೈಸ್ ಎಲ್ಲ ಆದರೆ ತುಂಬ ಒಳ್ಳೆಯದು ಸರ್. ಸೇಫ್ಟಿ ವೈಸ್ ಇದು ಹೇಗಿರುತ್ತೆ ಅಂದರೆ ಸರ್, ನಮ್ಮದು ಆಲ್ ಇನ್ ಒನ್ ಯೂನಿಟ್ ಸರ್ ಇದು. ಇದರಲ್ಲಿ ನಿಮಗೆ ಸೇಫ್ಟಿ ಗ್ರಿಲ್ ಬರುತ್ತೆ, ಫ್ರೇಮ್ ಬರುತ್ತೆ, ಶಟರ್ಸ್ ಬರುತ್ತೆ, ಲಾಕಿಂಗ್ ಸಿಸ್ಟಮ್ ಬರುತ್ತೆ, ಎಲ್ಲ ಸೇರಿನ ಕಂಪ್ಲೀಟ್ ಸೆಟ್ ಬರುತ್ತೆ ಸರ್ ಇದು. ಓಕೆ. ಎಲ್ಲ ಸೇರಿಸಿ ಕಂಪ್ಲೀಟ್ ಬರೋದು. ಸೊ ಸಪ್ರೇಟ್ ಚಾರ್ಜಸ್ ಇಲ್ಲ? ಎಲ್ಲ ಸೇರಿನೇ ಬರೋದು ನಿಮಗೆ. ಸೊ ಸರ್ ಆಮೇಲೆ ನಮ್ಮ ವ್ಯೂಯರ್ಸ್ಗೆ ಇವಾಗ ಲೊಕೇಶನ್ ಸರ್? ಹುಬ್ಳಿ ಸರ್, ಹುಬ್ಳಿ ತಾರ್ಯಾಳ. ಹುಬ್ಳಿ ತಾರ್ಯಾಳ. ಎಸ್. ಸೊ ಇವಾಗ ಇರೋದು ಏನಂದರೆ ಸರ್, ನಮ್ಮ ವ್ಯೂಯರ್ಸು ತುಂಬ ಕಡೆ ಹಡ್ಕೊಂಡಿದ್ದಾರೆ, ಲೈಕ್ ಬೆಂಗಳೂರಾಗಲಿ, ತುಮಕೂರಾಗಲಿ ಅಥವಾ ಹಾಸನ್ನು, ಆ ಕಡೆ ಬೆಳಗಾಮು, ಆ ಕಡೆ ಇರ್ತಾರೆ. ಸೊ ಅವ್ರಿಗೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಂಡು ಹೋದರೆ ಏನಾಗುತ್ತೆ ಅಂತಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು ಟ್ರಾನ್ಸ್ಪೋರ್ಟೇಷನು, ಅವ್ರು ಅಲ್ಲಿಂದ ಇಲ್ಲಿ ಬರೋಕ್ಕೆ ಹೋಗೋದಕ್ಕೆಲ್ಲ ಟೈಮ್ ವೇಸ್ಟ್ ಆಗುತ್ತೆ. ಸೊ ಏನಾದರೂ ಅವ್ರಿಗೆ ವ್ಯವಸ್ಥೆ ಏನಾದರೂ ಇದೆ ಸರ್? ಸರ್ ಡೆಲಿವರಿ ಆಲ್ ಓವರ್ ಕರ್ನಾಟಕ ಇದೆ ಸರ್ ನಮ್ಮದು. ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ. ಸೊ ಸರ್ ಆಮೇಲೆ ಕಸ್ಟಮೈಸೇಷನ್ ಅಂತ ಹೇಳ್ತಾರೆ ಸರ್? ಮಾಡ್ಕೊಡೋಣ ಸರ್. ಸೊ ಯಾವುದೇ ಸೈಜ್ ಇದ್ರೂ ಆರಾಮಾಗಿ ಕಸ್ಟಮೈಸೇಷನ್ 20 ಫುಟ್ ಹೈಟ್ ಇದ್ರೂ ಮಾಡ್ಕೊಡ್ತೀವಿ ಸರ್ ನಾವು. ಅಪ್ ಟು 20 ಫೀಟ್ ತನಕ ಅದಕ್ಕೆ ಮೇಲೆ ಹೋದ್ರೂ ಮಾಡ್ಕೊಡ್ತೀವಿ. ಓಕೆ. ಅಬೌಟ್ 20 ಫೀಟ್ ಆದರೂ ಮಾಡ್ಕೊಡ್ತಾರೆ, ಬಟ್ ಆಲ್ಮೋಸ್ಟ್ ಲೈಕ್ 20 ಫೀಟ್ ತನಕ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಇವಾಗ ಯಾವ ಥರದ್ದು ನಿಮ್ಮ ವಿಂಡೋಸ್ ಮಾಡ್ತೀರ ಅಂತ ಕಂಪ್ಲೀಟಾಗಿ ನೋಡೋಣ. ಶೋರ್. ಸೊ ನಿಮ್ಮ ಸೈಟ್ಗೆ ಹೋಗಿ ಅಲ್ಲಿ ಹೆಂಗೆ ಎಕ್ಸಿಕ್ಯೂಟ್ ಮಾಡಿದ್ರೆ ಅಂತ ಕಂಪ್ಲೀಟಾಗಿ ಡೀಟೇಲಾಗಿ ನೋಡೋಣ ಸರ್. ಎಸ್ ಶೋರ್ ಸರ್. ಓಕೆ. ಸೊ ಹಾಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಡೈರೆಕ್ಟಾಗಿ ವೀಡಿಯೋದಲ್ಲಿ ಏನೇನು ಬರುತ್ತೆ, ಹೆಂಗೆ ಇರುತ್ತೆ ಅಂತ ಕಂಪ್ಲೀಟಾಗಿ ನೋಡೋಣ. ಸೊ ಹಾಯ್ ಸರ್. ಹಾಯ್ ಸರ್. ಹೇಗಿದ್ದೀರಾ ಸರ್? ಆರಾಮಿದ್ದೀವಿ ಸರ್. ನೀವು? ನಾನು ಆರಾಮಾಗಿದ್ದೀನಿ ಸರ್. ಸೊ ಸರ್ RW ವರ್ಕ್ಸು ಏನು ಸರ್ ಮೇನ್? ಬೇಕಾದ್ರೆ ಲೈಕ್ ಜನಗಳಿಗೆ ಮೇನ್ ಗೊತ್ತಾಗಬೇಕಾದ್ರೆ ಅದು. ಸೊ ಏನು ಸರ್ RW ವರ್ಕ್ಸ್? ಸರ್ ನಮ್ದು RW ಏನಿದೆ, ನಾವು ಲೇಸರ್ ಕಟಿಂಗ್ನಲ್ಲಿ ಒಳ್ಳೆ ಒಂದು ಇದು ಇರೋರು. ಸೊ ನಮ್ದು ಹೆಂಗೆ ಲೇಸರ್ ಕಟಿಂಗ್ ಇಂದ ನಮ್ದು GI ಮಟೀರಿಯಲ್ ಅಂತ ಏನಿದೆ, ಈಗ 60 GSM ಇಂದ ಸ್ಟಾರ್ಟ್ ಆಗ್ತದೆ, 60, 80, 120. ಸೊ ಆಟೋಮೆಟಿಕಲಿ 120 GSM ಮಟೀರಿಯಲ್ಸ್ನ ಔಟ್ಡೋರ್ಗೆ ಅಂತ ಯೂಸ್ ಮಾಡೋದು. ಸೊ ಇದು ರಶ್ ಬರ್ಬೇಕಂದ್ರೆ ಒಂದು 30 years ವರೆಗೂ ನಿಮ್ಗೆ ಟೈಮ್ ತಗೊಳ್ತದೆ. ಸೊ ನೀವು ಅದ್ರ ಮೇಲೆ ಮತ್ತೆ ಪೇಂಟಿಂಗ್ ಮಾಡ್ಕೊಂತ ಹೋದ್ಬಿಟ್ರೆ ನೀವು ಅದು ಮಿನಿಮಮ್ ನಿಮ್ಗೆ 70-80 ಇಯರ್ಸ್ ಮಟನು ನಿಮ್ಗೆ ಬರ್ತದಂತ. ಯಾಕಂದ್ರೆ ನೀವು GI ಪೈಪ್ಸ್ ಮಕ್ಕಳು ಕಾಲದಲ್ಲಿ ತನಕ ಯೂಸ್ ಮಾಡ್ಕೋಬಹುದು. ಬಟ್ ಹೆಂಗಂದ್ರೆ ಈಗ ನೀವು ನೋಡ್ತಿರ್ಬೋದು ಮಂದಿಗೆ GI ಅಂತ ನಾನು ಏನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ಎಲೆಕ್ಟ್ರಿಕಲ್ ಪೋಲ್ಸ್ ಸೈಡ್ ಎಲ್ಲ GI ಮಟೀರಿಯಲ್ಸ್ ಯೂಸ್ ಮಾಡ್ತಾರೆ, ಬೋರ್ವೆಲ್ ಪೈಪ್ಸ್ನಾಗೆಲ್ಲ GI ಮಟೀರಿಯಲ್ಸ್. ಸೊ ವಾಟರ್ ಏನೈತಲ್ಲ ಔಟ್ಡೋರ್ಸ್ಗೆಲ್ಲ ನೀವು GI ಹೋಗ್ಬೇಕು. ಈಗ UPVC, ಅಲ್ಯೂಮಿನಿಯಂ ಅವ್ರ ಬಗ್ಗೆ ಕಾನ್ಸ್ ಅಂತ ಹೇಳೋದಲ್ಲ, ಬಟ್ ಆಟೋಮೆಟಿಕಲಿ ಅವ್ರದ್ದು ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ತದೆ. ಸೊ ಅದಕ್ಕಿಂತ ಬೆಟರ್ ನೀವು ನೋಡ್ತಿದ್ರ ಕಮರ್ಷಿಯಲ್ ಏರಿಯಾಸ್ ಆಗಲಿ, ಗೋಡೌನ್ಸ್ ಆಗಲಿ, ಬಿಟ್ರೆ ಏನೋ ಯೂನಿವರ್ಸಿಟಿ ಎಲ್ಲ ಏನೋ ಲೇಬರ್ ರೂಮ್ಸ್ ಆಗಲಿ, ಈ ತರ ಇವಾಗ ಕೆಲವೊಂದು ಇವಾಗ ರಿಸಾರ್ಟ್ ಮಾಡಬೇಕು, ಏನೋ ಒಂದು ಮಾಡಬೇಕು, ಯಾವ ತರ ಬೇಕಾದ್ರೂ ಆ ತರ ಡಿಸೈನ್ಸ್ ಇದಾವೆ. ಸಿಕ್ಕಾಪಟ್ಟೆ ಡಿಸೈನ್ಸ್ ನಲ್ಲಿ ನಾವು ವರ್ಕೌಟ್ ಮಾಡ್ತೀವಿ. ಎಲ್ಲ ಕಸ್ಟಮೈಸಬಲ್ ಸೈಜಸ್ ನಿಮ್ಗೆ ಯಾವ ಕೂಡಲ್ಲ ಅಂತಲ್ಲ, ನಿಮ್ಗೆ ಏನ್ ಸೈಜ್ ಕೊಟ್ರು 20 ಫೀಟ್ ಹೈಟ್ ಕೊಟ್ರು ನಾವು ಮಾಡ್ಕೊಡ್ತೀವಿ GI ಅಲ್ಲಿ. ಸೊ ಇದೆಲ್ಲ ನಾವು ಟಾಟಾ ಗ್ಯಾಲ್ವಾನೋ ಯೂಸ್ ಮಾಡೋದು ಮಟೀರಿಯಲ್ಸ್ ಎಲ್ಲ. ಸೊ ಅದು ಹೆಂಗೆ ಸರ್ ನಂಬದು? ಬನ್ನಿ ಸರ್. ಇಲ್ಲ, ಬಟ್ ಏನಿರುತ್ತೆ ಜನಕ್ಕಂತೂ ಗೊತ್ತಿರಂಗಿಲ್ಲ ಸರ್ ಅದು ಹೆಂಗ ಅವ್ರಿಗೆ ಪ್ರೂವ್ ಮಾಡೋದಂದ್ರೆ, ನಾವು ಏನ್ ಮಟೀರಿಯಲ್ ಕಳಿಸ್ತೀವಲ್ಲ ಅದ್ರೊಳಗೆಲ್ಲ ಈ ನಾವು ಪ್ರೈಮರ್ ಹೊಡೆದ್ಮೇಲೆ ಇದ್ರ ಕಿತ್ತು ಬೇಕಾದ್ರೆ ಒಂದು ಮಾರ್ಕ್ ಮಾಡಿ ಕಳಿಸ್ತಿರ್ತೀವಿ ನಾವು. ಓಕೆ. ನೋಡ್ತೀವಿ ಟಾಟಾ ಸ್ಟೀಲ್ ಯೂಸ್ ಮಾಡ್ತಿರೋದು ನಿಮ್ಗೆ ಇದರಲ್ಲಿ ಗೊತ್ತಾಗ್ಬಿಡುತ್ತೆ ಲೈಕ್ ಒರಿಜಿನಲ್ ಟಾಟಾದೇ ಅಂತ. ಯಾಕಂದ್ರೆ ಅವ್ರು ಮಾರ್ಕಿಂಗ್ ಎಲ್ಲ ಮಾಡಲ್ಲ ಸರ್ ಅವ್ರ ಮೇಲೆ. ಅವ್ರದ್ದು ಏನಿದ್ರು UV ಲೈಟ್ ಎಲ್ಲ ಹಾಕಿಬಿಟ್ಟೆ ನೋಡ್ಬೇಕು ನಾವು ಬ್ರ್ಯಾಂಡಿಂಗ್. ಸೊ ಈ ತರ ಏನಾದ್ರು ಡೌಟ್ಸ್ ಇದ್ರೆ ನಮ್ಗೆ ಮುಂಚೆನೇ ಹೇಳ್ಬೇಕು, ನಿಮ್ ಪ್ರಾಡಕ್ಟ್ ಮೇಲೆ ಒಂದ್ ಕಡೆ ಮಾರ್ಕ್ ಮಾಡಿ ಕಳಿಸ್ರಿ, ನಾವು ಪ್ರೈಮರ್ ಕಿತ್ತು ಒಂದ್ಸಲ ಚೆಕ್ ಮಾಡ್ಕೊಳ್ತೀವಿ ಅಂದ್ರೆ ಚೆಕ್ ಮಾಡ್ಕೋಬಹುದು. ಓಕೆ. ಸೊ ಸರ್ ಆಮೇಲೆ ಲೈಕ್ ಹೇಳಿದ್ರಿ UPVC ಗಿಂತ ಇದು ಕಾಸ್ಟ್ ಎಫೆಕ್ಟಿವ್ ಅಂತ. ಸೊ ಹೆಂಗೆ ಸರ್ ಅದು?
ಸರ್ ಆಟೋಮೆಟಿಕಲಿ ಏನಂದ್ರೆ ಇದ್ರೊಳಗೆಲ್ಲ ನೀವು ಕಾಂಕ್ರೀಟ್ ಫಿಲ್ ಮಾಡ್ಬೇಕು. ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ನಿಮ್ಗೆ ಚೌಕಟ್ಟಿನಿದೆಲ್ಲ ಗಾರೆ ಕೆಲಸನವ್ರು ಏನ್ ಮಾಡ್ತಾರೆ, ಇದು ಸೀದಾ ಕುಂದಿರ್ಸ್ಕೊಂಡು ಸೈಡ್ ಎಲ್ಲ ಕಾಂಕ್ರೀಟ್ ಫಿಲ್ ಮಾಡ್ಕೊಂತಾರೆ. ಈ ಸೆಂಟರ್ ನಲ್ಲಿ ಆಗ್ಲಿ, ಈ ಪಿಲ್ಲರ್ ನಲ್ಲಿ ಸಹ ನೀವು ಕಾಂಕ್ರೀಟ್ ಫಿಲ್ ಮಾಡ್ಕೊಂತೀರಾ. ಸೈಡ್ ನಲ್ಲಿ ಈ ಸೈಡ್ ಸೊ ಆಟೋಮೆಟಿಕ್ಲಿ ಬಾಂಡ್ ಆಗ್ಬಿಡ್ತದೆ. ಅದು ಪ್ಲಾಸ್ಟರ್ ಆಗೋಕಿನ ಮುಂಚೆ ಮಾಡೋ ಕೆಲಸ ಇದೆ, ಲಿಂಟಲ್ಕಿನ ಬರೋಕಿನ ಮುಂಚೆ. ಇಲ್ಲ ಲಿಂಟಲ್ ಆಗ್ಬಿಟ್ಟಿತ್ತು ಸರ್, ಏನ್ ಮಾಡೋಣ ಅಂದ್ರೆ ಈಗ ನೀವು ಆಟೋಮೆಟಿಕ್ಲಿ ಕೆಳಗೆ ಇಟ್ಕೊಂಡು ಕಾಂಕ್ರೀಟ್ ಫಿಲ್ ಮಾಡ್ಕೊಂಡು ಇಟ್ ಫಿಟ್ಟಿಂಗ್ ಮಾಡ್ಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ, ಬಾಂಡಿಂಗ್ ಚೆನ್ನಾಗಿ ಬರ್ತದೆ. ಬಟ್ ಏನಂದ್ರೆ ನಿಮ್ದು ಕಾಸ್ಟ್ ವೈಸ್ ಹೋಗೋದಾದ್ರೆ ನಿಮ್ಗೆ ಈಗ ಅಲ್ಯೂಮಿನಿಯಂ ಆಗಲಿ WPC ಆಗಲಿ ಅವ್ರಿಗೆಲ್ಲ ಗ್ರಿಲ್ ಹಾಕಿ, ಹೌದು, ಆ ಗ್ರಿಲ್ನ ನೀವು ಒಂದು 100 ರೂಪಾಯಿಗಿನ ಕಡಿಮೆ ಅಂತೂ ಇಲ್ಲ ಪರ್ ಕೆಜಿಗೆ. 100 ರೂಪಾಯಿ ಪರ್ ಕೆಜಿ ನೀವು ಮಾಡಿಕೊಡೋದಾಗ್ಲಿ. ಸೊ ಅದನ್ನು ತಂದು ನೀವು ಫಿಟ್ಟಿಂಗ್ ಮಾಡ್ಲಿಕ್ಕೆ ಮತ್ತೆ ಇದು ಹಾಕಿ ಗ್ರನೈಟ್ ಸೈಡೆಲ್ಲ ನೀವು ಗ್ರನೈಟ್ ಫಿಲ್ ಮಾಡಿ, ಮತ್ತು ಅಲ್ಯೂಮಿನಿಯಮ್ ಇಂದು WPC ಇದು ನೀವು ಕೊಟೇಶನ್ ತೆಗಿಸಿ ಅದನ್ನೆಲ್ಲ ಮಾಡಿ ಫಿಟ್ಟಿಂಗ್ಗೆ ಈ ಥರ ಎಲ್ಲ ಹೋಗೋದಾದ್ರೆ ನಿಮ್ಗೆ ಒಂದು 3000 ವರೆಗೂ ಮಿನಿಮಮ್ ಬರ್ಬೋದು ಅನ್ಕೊಂತೀನಿ ನಾನು. 2800 to 3000 ನಿಮಗೆ ಪರ್ ಸ್ಕ್ವೇರ್ ಫೀಟ್ ಬೀಳ್ತದೆ. ಸೊ ಇದಕ್ಕೆ ಹೋದ್ರೆ ನೀವು ಆಟೋಮೆಟಿಕಲಿ ನಿಮ್ಗೆ 60% ಲೆಸ್ಸರ್ ಆಗ್ತೀವಿ. 60% ಹೌದೌದು. ಈಗ ಆಲ್ಮೋಸ್ಟ್ ಏನೈತ್ರಿ, ಮನಿ ಹಾಕ್ಸೋದ್ರೊಳಗೆ ಮನಿ ಹಾಕ್ಸಕ್ ಹೋದ್ರೆ ಮೇನ್ ಕಾಸ್ಟ್ ಏನ್ ಫಿನಿಶಿಂಗ್ ಟೈಮ್ನ ಬರ್ತೀವಲ್ಲ, ಫಿನಿಶಿಂಗ್ ಟೈಮ್ನ ಜಾಸ್ತಿ ಕಾಸ್ಟ್ ಆಗೋದು ವಿಂಡೋ ತಗೋತೈತೆ ಎಲ್ಲ. ಯಾಕಂದ್ರೆ WPC ಅಲ್ಯೂಮಿನಿಯಂ ಈಗಂತೂ ಸಿಸ್ಟಮ್ ಅಲ್ಯೂಮಿನಿಯಂ ಇವೆಲ್ಲ ಸಿಕ್ಕಾಪಟ್ಟೆ 1000 ರೂಪಾಯಿಗಿನ ಎಕ್ಸ್ಟ್ರಾ ಜಾಸ್ತಿ ಆಗ್ಬಿಟ್ಟಿದಾವೆ ಫಿಟ್ಟಿಂಗ್ ಸಮೇತ ಎಲ್ಲ ಸೇರಿ. ಸೊ ನಮ್ದೆಲ್ಲ ಹಂಗಿಲ್ಲ ಸರ್, ಆರಾಮಾಗಿ ಅವರು ಫಿಟ್ಟಿಂಗ್ ಮಾಡ್ಕೋಬಹುದು ಈಸಿಯಾಗಿ. ಓಕೆ ಸರ್, ಇನ್ನೊಂದು ಏನಂತಂದ್ರೆ ಸ್ಲೈಡಿಂಗ್ ಅಂತ ಕೇಳ್ತಾರೆ ಸರ್, ಯಾಕಂದ್ರೆ UPVC ಎಲ್ಲ ಸ್ಲೈಡಿಂಗ್ ಎಲ್ಲ ಬಂದ್ಬಿಟ್ಟಿದ್ದಾವೆ. ಸೊ ಸ್ಲೈಡಿಂಗ್ ಹೋಗೋದಾದ್ರೆ ಮಾತ್ರ ನಮ್ಮ ಹತ್ರ ಇಲ್ಲ ಸರ್, ಎಲ್ಲ ಓಪನೇಬಲ್. ಇನ್ನೊಂದು ಏನಂದ್ರೆ ಅಡ್ವಾಂಟೇಜ್, ಕ್ವಾಂಟಿಟಿ ಜಾಸ್ತಿ ಇದ್ರೆ ಮಾತ್ರ ನಾವು ಸ್ಲೈಡಿಂಗ್ ಡೆವಲಪ್ಮೆಂಟ್ ಮಾಡಿದೀವಿ. ಬೇಕಾದ್ರೆ ಅದೊಂದು ವಿಡಿಯೋ ಕಳಿಸ್ತೀವಿ. ಕ್ವಾಂಟಿಟಿ ಮಿನಿಮಮ್ ಅಂದ್ರೆ ಒಂದು 50+ ಇರ್ಬೇಕು, ಅಂದ್ರೆ ಅಷ್ಟೇ ನಾವು ಮಾಡ್ತೀವಿ. ಸೊ ಇನ್ನೊಂದು ಏನಂತಂದ್ರೆ ಅದರಲ್ಲಿ UPVC ಇಲ್ಲ, ಅದ್ರಲ್ಲಿ ಗ್ಲಾಸ್ ಹೊಡೆದ್ರೆ ಏನೋ ಅವರೇ ಬಂದು ಫಿಟ್ ಮಾಡಬೇಕು, ಲೈಕ್ ನಾರ್ಮಲ್. ಸೊ ಹೆಂಗಿರ್ತದೆ ಸರ್, ಎಲ್ಲ ಸೈಡ್ ಪ್ಯಾನಲ್ಸ್ ಓಪನ್ ಮಾಡಬೇಕು, ಸ್ವಲ್ಪ ಫಿಟ್ಟಿಂಗ್ ಮಾಡಬೇಕು. ಈ ತರ ಇದ್ರೊಳಗಾದ್ರೂ ಹಂಗೆ ಸ್ವಲ್ಪ ಈಸಿ ಇರ್ತದೆ, ಆಟೋಮೆಟಿಕ್ಲಿ ಅವರೇ ಮಾಡ್ಕೋಬಹುದು. ಓಕೆ. ಸೊ ಇನ್ನೊಂದು ಫ್ಯೂಚರಲ್ಲೂ ಆರಾಮಾಗಿ ಅವ್ರಿಗೆ ಯಾರಿಗೋ ಫೋನ್ ಮಾಡೋ ಬದಲು ಆರಾಮಾಗಿ ನಾವೇ ಮಾಡ್ತೀವಿ. ಹೌದೌದು. ಎಲ್ಲ ನಿಮ್ಗೆ ಫಿಟ್ಟಿಂಗ್ಸ್ ಎಲ್ಲ ಒಂದು ಎಸ್ ಬರ್ತದೆ. ಬಟ್ ಸ್ಲೈಡಿಂಗ್ಕಿನ ನಿಮ್ಗೆ ಸ್ಲೈಡಿಂಗ್ ಏನು ಕಡಿಮೆ ಇಲ್ಲ ಇದು. ಬಟ್ ಇನ್ನೊಂದು ಸ್ಲೈಡಿಂಗ್ ಏನಂದ್ರೆ ಸೇಫ್ಟಿ ಇರಲ್ಲ ಸರ್. ಹಾ ಅಲ್ವಾ, ಇದೆ ರೀ ಆಲ್ಮೋಸ್ಟ್. ಬಟ್ ಏನು ಜಲ್ದಿ ಬ್ರೇಕ್ ಆಗ್ತದೆ ಇದು. ನಿಮ್ಗೆ ಆಲ್ಮೋಸ್ಟ್ GI ಆಗ್ಬಿಡ್ತದೆ, ನಿಮ್ಗೆ ಗೊತ್ತಾಗ್ಬಿಡ್ತದೆ ಕ್ವಾಲಿಟಿ ನೋಡಿದ್ರೆ. ಸೊ ಇದೊಂದು ಅಡ್ವಾಂಟೇಜ್. ಲೈಕ್ ವುಡ್ಗೆ ಕಂಪೇರ್ ಮಾಡಿದ್ರೆ ಸರ್, ಇವಾಗ ವುಡ್ಡಿಗೆ ಏನು ಕಂಪ್ಯಾರಿಸನ್ ಇಲ್ಲ ಸರ್. ವುಡ್ಗೆ ಟೇಸ್ಟ್ ಇರೋರು ವುಡ್ಗೆ ಹೋಗ್ತಾರೆ, GI ಬರೋರು GI ಬರ್ಬೋದು, ಅಲ್ಯೂಮಿನಿಯಂ ಇರೋರು ಅಲ್ಯೂಮಿನಿಯಂ, WPC ಇರೋರು WPC. ಬಟ್ ನಮ್ಮ ಪ್ರಾಡಕ್ಟ್ ಬಗ್ಗೆ ನಮ್ದು ಪಾಸಿಟಿವ್ನೆಸ್ ನಾವು ನಿಮ್ಗೆ ಹೇಳ್ಕೊಡ್ಬೋದು. ಓಕೆ. ಸೊ ಇನ್ನೊಂದು ನೆಗೆಟಿವ್ ಇಲ್ಲ, ಬಿಕಾಸ್ ಯಾಕಂದ್ರೆ ನಿಮಗೆ ತುಕ್ಕಿಡಿಯಲ್ಲ ಏನು, ಆಲ್ಮೋಸ್ಟ್ ಜನಕ್ಕಂತೂ ನೋಡೋರಿಗೆ ಗೊತ್ತಾಗೇ ಆಗುತ್ತದೆ ಅವ್ರಿಗೆ GI ಮಟೀರಿಯಲ್ಗೆ ಏನು ಡಿಫ್ರೆನ್ಸ್ ಇದೆ, ಬೇರೆದಕ್ಕೆಲ್ಲ ಹೆಂಗೆ ಡಿಫ್ರೆನ್ಸ್ ಇದೆ. ವೆಂಟಿಲೇಷನ್ ಸರ್ ಇದು. ಓಕೆ, ವೆಂಟಿಲೇಷನ್ಗೆ ಮೇನ್ ಹಾಲಲ್ಲಿ ಬರುತ್ತಲ್ವಾ ಸರ್ ಇದು. ಓಕೆ, ಮೇನ್ ಹಾಲಲ್ಲಿ ಬರೋದು ವೆಂಟಿಲೇಷನ್ಸ್ಗೆ. ಇದು ಬಾತ್ರೂಮ್ ಎಂದು. ಓಕೆ, ಇದು ವಾಶ್ರೂಮ್ ಇಂದು. ಈ ಕಡೆ ಫ್ಯಾನ್ ಬರುತ್ತೆ ಸರ್, ಈ ಕಡೆ. ಓಕೆ. ಸೊ ಫ್ಯಾನು ಆ ಕಡೆ ಕಿಟಕಿ ಬರುತ್ತೆ ನಿಮಗೆ. ಸೊ ಇದೆಲ್ಲ ಹಿಂಗೆ ಆಗುತ್ತೆ ನಿಮಗೆ. ಇಲ್ಲಿ ಯಾವ ಥರ ಬೇಕು ಆ ಥರ ಬೇಕು. ಸೊ ಈ ಥರ ಬರುತ್ತಲ್ಲ ಸರ್, ಈ ಥರ ಬರುತ್ತೆ ಸರ್ ಅದು. ಸೊ ಈ ಥರ ಬರುತ್ತೆ, ಇದರಲ್ಲಿ ಫ್ಯಾನ್ ಸೆಟ್ ಆಗುತ್ತೆ ಸರ್ ಅದು. ಓಕೆ. ಸೊ ಸರ್ ಆಮೇಲೆ ಇವಾಗ ಲೈಕ್ ಕೆಲವು ಕಸ್ಟಮರ್ಸ್ ಏನು ಕೇಳ್ತಾರೆ ಅಂತಂದರೆ, ಏನು ನಮ್ಮದು ಇರೋದು ಇವಾಗ ಸಿಂಪಲ್ ಆ್ಯಸ್ ಅನ್ ಎಕ್ಸಾಂಪಲ್. ಸೊ ಇವಾಗ ಇದು ಬಂದು ನಿಮಗೆ ಹುಬ್ಳಿಲಿದೆ. ಹೌದು. ಸೊ ಕೆಲವೊಬ್ರು ಬಿಜಾಪುರಲ್ಲಿ ಇರ್ತಾರೆ, ಸೊ ಕೆಲವೊಬ್ರು ಬೆಂಗಳೂರಲ್ಲಿ ಇರ್ತಾರೆ, ಕೋಲಾರ, ಹಾಸನ ಎಲ್ಲ ಕಡೆ ಕರ್ನಾಟಕ ಪೂರ್ತಿ ಇರ್ತಾರೆ ಸರ್. ಸೊ ಅವ್ರ ಹತ್ರ ಅಲ್ಲಿಂದ ಇಲ್ಲಿ ಬಂದೆಲ್ಲ ಮಾಡಿಸ್ಕೊಳಕ್ಕೆ ಟೈಮ್ ಇರಲ್ಲ. ಸೊ ಬೇರೆ ಫೆಸಿಲಿಟೀಸ್ ಏನಿದೆ ಸರ್ ನಿಮ್ಮ ಹತ್ರ? ಸರ್ ಕರ್ನಾಟಕ ಬಿಟ್ಟು ಹೊರಗಡೆ ಇದ್ರು ನಾವು ಡೆಲಿವರಿ ಮಾಡ್ಕೊಡ್ತೀವಿ. ಸೊ ಹೆಂಗೆ ಅಂತಂದ್ರೆ ಅವ್ರು ನಿಮ್ಗೆ ಸೈಜ್ ಕಳಿಸಿದ್ರೆ ನೀವು ಆ ಸೈಜ್ ತಕ್ಕನಂಗೆ ಮಾಡಿ ಕಳಿಸ್ಕೊಡ್ತೀರಾ? ಹೌದು, ಕಸ್ಟಮೈಸ್ ಮಾಡ್ಕೊಡ್ತೀವಿ. ಓಕೆ. ಸೊ ನಿಮ್ಗೆ ಏನಾದರೂ ಮನೆ ಕಟ್ಟಿಸ್ತಾ ಇದ್ದೀರಾ ಅಂತಂದರೆ, ಅಕಸ್ಮಾತ್ ಇವಾಗ ವುಡನ್ದು ಏನಾದರೂ ನಿಮಗೆ ಜಾಸ್ತಿ ಖರ್ಚು ಕೊಡ್ತಾ ಇದೆ ಅಂತಂದರೆ, ಆರಾಮಾಗಿ ಸರ್ ಕಾಲ್ ಮಾಡಿದ್ರೆ ಆರಾಮಾಗಿ ನಿಮ್ಗೆ ಎಲ್ಲನೂ ಕ್ಲೀನಾಗಿ ಇದು ಮಾಡಿಕೊಡ್ತಾರೆ. ಸೊ ಥ್ರೂ ಔಟ್ ಕರ್ನಾಟಕ ಕೂಡ ಡೆಲಿವರಿ ಇದೆ, ಮಾಡ್ಕೊಡ್ತೀವಿ. ಸೊ ಸರ್ ಆರ್ಡರ್ ಮಾಡೋದು ಹೆಂಗೆ ಸರ್ ನಿಮ್ಮ ಹತ್ರ? ಸರ್ ಈ ನಂಬರ್ ಕಾಲ್ ಮಾಡಿ ರಿಕ್ವೈರ್ಮೆಂಟ್ ಹೇಳಿದ್ರೆ ನಮಗೆ ನಾವು ಕೊಟೇಶನ್ ಡ್ರಾಯಿಂಗ್ಸ್ ಎಲ್ಲ ಕಳಿಸ್ಕೊಡ್ತೀವಿ. ಓಕೆ. ಸೊ ಒನ್ಸ್ ಇದಾದ್ಮೇಲೆ ಲೈಕ್ ಇನ್ನೊಂದು ಸರ್ ವಿತಿನ್ ಎಷ್ಟು ದಿವಸದಲ್ಲಿ ಎಲ್ಲ ಮಾಡ್ಕೊಡ್ತೀರಾ ಸರ್? 14 days ಬೇಕು ಸರ್. 2 weeks. 2 weeks ಅಲ್ಲಿ ಎಲ್ಲ ಕಂಪ್ಲೀಟ್ ರೆಡಿಯಾಗಿ ಡೆಲಿವರಿ ಸೇರಿನೇ 14 days ಅಲ್ಲಿ ನಿಮಗೆ ಡೈರೆಕ್ಟ್ ನಿಮ್ಮ ಸೈಟಲ್ಲಿ ಬಂದಿರುತ್ತೆ ಮೆಟೀರಿಯಲ್. ಓಕೆ. ಸೊ ಲೈಕ್ 14 days ಅಲ್ಲಿ ನಿಮಗೆ ಡೈರೆಕ್ಟ್. ಸೊ ಆಮೇಲೆ ಸರ್ ಇನ್ನೊಂದು ಫಿಟ್ಟಿಂಗು ಸರ್. ಫಿಟ್ಟಿಂಗ್ ಸರ್ ಹೆಂಗಿರುತ್ತೆ ಅಂದರೆ, ಮುಂಚಿನ ಕಾಲದಲ್ಲಿ ಏನು ಕಿಟಕಿದೆಲ್ಲ ಇರುತ್ತಲ್ಲ, ಸೇಮ್ ಅದೇ ಥರ ಇರುತ್ತೆ ಸರ್ ಇದು. ಲಿಂಟಲ್ ಬೀಳೋಕಿನ ಮುಂಚೆನೇ ಇದು ವಾಲ್ ಮೇಲೆ ಹಿಡ್ಕೊಂಡು ಈ ಕಡೆ ಎಲ್ಲ ಕಾಂಕ್ರೀಟ್ ಫಿಲ್ ಆಗುತ್ತೆ ಸರ್ ಇದು ಪೂರ್ತಿ ಫ್ರೇಮಲ್ಲಿ. ಸೊ ಅವಾಗಿ ಹೋಲೋನೆಸ್ ಹೋಗುತ್ತೆ. ಓಕೆ. ಸೊ ಹಂಗಾರೆ ಲೈಕ್ ಫಿಟ್ಟಿಂಗು ಟೆನ್ಷನ್ ಇಲ್ಲ, ಲೈಕ್ ಯಾರೇ ನಾರ್ಮಲ್ ಪರ್ಸನ್ಸ್ ಕೂಡ ಆರಾಮಾಗಿ ಫಿಟ್ ಮಾಡ್ಬೋದು. ಇದ್ರಲ್ಲಿ ಮತ್ತೆ ಸರ್ ಎಲ್ಲ ಪೂರ್ತಿ ಕಂಪ್ಲೀಟ್ ಸೆಟ್ಟೇ ಬರುತ್ತೆ. ನಮ್ಮ ಫ್ರೇಮ್ ಆಯಿತು, ಗ್ರಿಲ್ ಆಯಿತು, ಇದಕ್ಕಿನ್ನು ಶಟರ್ಸ್ ಬರುತ್ತೆ, ಸ್ಟಾಪರ್ಸ್ ಬರುತ್ತೆ, ಲಾಕರ್ಸ್ ಬರುತ್ತೆ, ಎಲ್ಲ ಸೇರಿ ಬರುತ್ತೆ ಸರ್. ಸಪ್ರೇಟಾಗಿ ಗ್ರಿಲ್ ಹಾಕೋಬೇಕಂತಿಲ್ಲ, ಗ್ರ್ಯಾಂಡ್ ಹಾಕೋಬೇಕಂತಿಲ್ಲ, ಆಮೇಲೆ ಒಂದು ಫ್ರೇಮ್ ಸೆಟ್ ಮಾಡ್ಕೊಂತ ಇಲ್ಲ ಸರ್. ಪೂರ್ತಿ ಎಲ್ಲನೂ ಒಂದೇ ಸದ ಬಂದು ಸರ್. A to Z ಒಂದೇ ಕಡೆ ಸಿಗುತ್ತೆ. ಹೌದು. ಸೊ ನೋಡಿ A to Z ಕಂಪ್ಲೀಟ್ಲಿ ಒಂದೇ ಕಡೆ ಸಿಗುತ್ತೆ ಆರಾಮಾಗಿ. ಸೊ ಸರ್ ಆಮೇಲೆ ಇಲ್ಲಿ ನೋಡಿದ್ರೆ ಲೈಕ್ ಏನೋ ಡಿಸೈನ್ಸ್ ಎಲ್ಲ ಇದೆಲ್ಲ ಸರ್? ಸರ್ ಇದು ಬಂದ್ಬಿಟ್ಟು ವಾಲ್ ಫೆನ್ಸಿಂಗ್. ಓಕೆ. ವಾಲ್ ಮೇಲೆ ಹಾಕೋ ಸರ್. ಇನ್ಸ್ಟಾಲೇಷನ್ ತುಂಬ ಈಸಿ ಇರುತ್ತೆ. ಜಸ್ಟ್ ವಾಲ್ ಮೇಲೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಡ್ರಿಲ್ ಮಾಡ್ಕೊಂಡ್ಬಿಟ್ರೆ ಮುಗಿಯುತ್ತೆ ಸರ್. ಓಕೆ. ಸೊ ವಾಲ್ ಫೆನ್ಸಿಂಗ್.
ಸೊ ಇದಕ್ಕೆಲ್ಲ ಏನಕ್ಕೆ ಅಂದರೆ ಸರ್ ಲೈಕ್ ಸೇಫ್ಟಿಗೆ ಸರ್ ಸೊ ಈ ಬೆಕ್ಕುಗಳು ನಾಯಿಗಳೆಲ್ಲ ಬರಬಾರ್ದು ಅಂತ ಮನುಷ್ಯರು ಜೀವಕ್ಕೆ ಆಗೋದಿಲ್ಲ ಅದ್ರ ಮೇಲಿಂದ ಸರ್ ಮನುಷ್ಯ ಜೀವನ ಹೋಗ್ಬಿಡುತ್ತಾ ಅಲ್ಲ ಸರ್ ಜೀವಕ್ಕೆ ಆಗೋದಿಲ್ಲ ಅದ್ರ ಮೇಲಿಂದ ಪಾರ್ ಮಾಡೋಕೆ ಆಗೋದಿಲ್ಲ ಓಕೆ ಸೊ ಲೈಕ್ ಅಲ್ಲಿಂದ ನೀವು ಎಗ್ರಕ್ಕೂ ಆಗಲ್ಲ ಸರ್ ಹೌದು ಸೊ ಶಾರ್ಪ್ ಇರುತ್ತೆ ತುಂಬ ಶಾರ್ಪ್ ಸರ್ ಓಕೆ ಸರ್ ನೋಡಿ ಅಲ್ಲಿ ಸರ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ನೋಡ್ಬೋದು ಸೊ ಅಲ್ಲಿ ಹಂಗೆ ಹಾಕ್ಬಿಟ್ರೆ ಲೈಕ್ ಆ ಕಡೆ ಈ ಕಡೆ ಜಂಪ್ ಮಾಡೋಕ್ಕಾಗಲ್ಲ ಹೌದು ಸರ್ ಸೊ ಸೂಪರ್ ಅಂತಲೇ ಹೇಳ್ಬೋದು ಸೊ ಲೈಕ್ ನೋಡ್ತಾ ಇರ್ಬೋದು ಲೈಕ್ ಯಾವ ಥರ ಬೇಕೋ ಆರಾಮಾಗಿ ನೀವು ಚೂಸ್ ಮಾಡ್ಕೊಂಡು ಆರಾಮಾಗಿ ಇದು ಮಾಡ್ಕೋಬೋದು ಲೈಕ್ ಸೇಫ್ಟಿ ವೈಸ್ ಬೇರೆ ಕಾಂಪೌಂಡಿಂದ ಈ ಕಾಂಪೌಂಡಿಗೆ ಸೇಫ್ಟಿ ವೈಸ್ಗೆ ಸೊ ಇವಾಗ ಲೈಕ್ ಅಪಾರ್ಟ್ಮೆಂಟ್ಸಲ್ಲೆಲ್ಲ ಹಾಕೋತಾರಲ್ಲ ಸರ್ ಆ ಥರ ಆರಾಮಾಗಿ ಯೂಸ್ ಮಾಡ್ಕೊಬೋದು ಸೊ ಪ್ರೈಸ್ ವೈಸ್ ಅಂತ ನೋಡಿದ್ರೆ ಸರ್ ಇದೆಲ್ಲ ಏನಾಗುತ್ತೆ ಸರ್ ಸ್ಟಾರ್ಟಿಂಗು ಸರ್ ಇದು ರನ್ನಿಂಗ್ ಫೀಟ್ ಮೇಲೆ ಬರುತ್ತೆ ಓಕೆ ಸರ್ ಇದು ಬಂದು 250 ಪರ್ ರನ್ನಿಂಗ್ ಫೀಟ್ ಓಕೆ ಇದು ಬಂದು 250 ಓಕೆ 375 ಇದು 380 ಸರ್ ಪರ್ ರನ್ನಿಂಗ್ ಫೀಟ್ 380 ಇದು ಸೇಮ್ ಅದೇ ಹೌದು ಸರ್ 380 375 250 ಅಲ್ಲ ಸರ್ ಇದು ಹೌದು ರನ್ನಿಂಗ್ ಮೀಟ್ರು ಲೈಕ್ ಪರ್ ಸ್ಕ್ವೇರ್ ಫೀಟ್ ಹೆಂಗೆ ಸರ್ ರನ್ನಿಂಗ್ ಫೀಟ್ ಸರ್ ಪರ್ ರನ್ನಿಂಗ್ ಫೀಟ್ ಓಕೆ ಪರ್ ಸರ್ ಇದು ಬಂದ್ಬಿಟ್ಟು ಸೇಮ್ ಅದೇ ಏನು ಮೆಟೀರಿಯಲ್ ಇತ್ತಲ್ಲ ಟಾಟಾ ಗೆಲೋನು ಅದೇ ಸೇಮ್ 16 ಗೇಜ್ ಇಂದೇ ಬರೋದು ಓಕೆ ಲೈಕ್ ಇದೆಲ್ಲ 16 ಗೇಜ್ ಇದೆ ಹೌದು ಸರ್ ಸೊ ಅಷ್ಟು ಇಡುದಿಲ್ಲ ಇದು ಪೇಂಟಿಂಗ್ ಏನು ಬೇಡ ಸರ್ ಅದಕ್ಕೆ ಓಕೆ ಸೊ ಆಸ್ ಇಟ್ ಈಸ್ ಹೆಂಗೆ ನೀವು ಹೆಂಗೆ ಕೊಡ್ತೀರೋ ಹಂಗೆ ಹೋಗಿ ಜಸ್ಟ್ ಫಿಟ್ ಮಾಡೋದು ಅಷ್ಟೇ ಅದ್ರ ಮೇಲೆ ಅದ್ರ ಬಗ್ಗೆ ಯೋಚನೆ ಬೇಡ ಏನು ಬೇಡ ಸರ್ ಮೇಂಟೆನೆನ್ಸ್ ಏನು ಇಲ್ಲ ಸರ್ ತುಕ್ಕ ಇಡುದಿಲ್ಲ ಸರ್ ಅದಕ್ಕೆ ಎಷ್ಟೇ ಮಳೆ ಬರಲಿ ಏನಾರು ಬರಲಿ ತುಕ್ಕ ಇಡುದಿಲ್ಲ ಓಕೆ ಸರ್ ನೋಡಿ ಸರ್ ಫಿನಿಶಿಂಗ್ ಹೇಗೆ ಬಂದಿದೆ ಅಂತ ಹೇಳಿ ಎಲ್ಲ ವಿಂಡೋಸ್ ಓಕೆ ಸೊ ನೋಡ್ತಾ ಇರ್ಬೋದು ಫಿನಿಶಿಂಗ್ ಎಲ್ಲ ಸಖತ್ತಾಗಿ ಬಂದಿದೆ ಸೊ ನೀವು ಹೇಳ್ದಂಗೆ ನೀವು ಹೆಂಗೆ ಹೇಳಿದ್ರು ಹಂಗೆ ಬಂದಿದೆ ಅಲ್ಲ ಸರ್ ಫಿನಿಶಿಂಗು ಎಸ್ ಸರ್ ಓಕೆ ಸೊ ನೋಡೋಣ ಸರ್ ಸೊ ಹಿಂಗೆ ಫಿನಿಶಿಂಗ್ ಬಂದಿದೆ ಅಂತ ಹೌದು ಓಕೆ ಸರ್ ಇದೇನಿದಲ್ಲ ಸರ್ ಇದು ಎಪಾಕ್ಸಿ ಪ್ರೈಮರ್ ಅಂತ ಸ್ಪ್ರೇ ಮಾಡ್ತೀವಿ ಬರ್ಜರ್ ಕಂಪ್ನಿ ಇದೆ ಇದ್ರ ಮೇಲೆ ಇದೆಲ್ಲ ಕಸ್ಟಮರ್ ಅದ್ರ ಮೇಲೆ ಪೇಂಟ್ ಮಾಡ್ಕೊಂತಾರೆ ಓಕೆ ಇದ್ರ ಮೇಲೆ ಪೇಂಟ್ ಮಾಡ್ಕೊಂಡು ಹೌದು ವುಡ್ ಫಿನಿಶ್ ಬೇಕಾದ್ರೆ ವುಡ್ ಫಿನಿಶು ಅಥವಾ ಅವ್ರಿಗೆ ಯಾವ ಕಲರ್ ಬೇಕು ಅವ್ರಿಗೆ ಮನೆಗೆ ತಕ್ಕಂಗೆ ಆ ಕಲರ್ನ ಮಾಡ್ಕೋಬೋದು ಪೇಂಟ್ ಮಾಡ್ಕೋಬೋದು ಓಕೆ ಸೊ ನೋಡ್ತಾ ಇರ್ಬೋದು ಲೈಕ್ ಇದ್ರೊಳಗಡೆ ಕಾಂಕ್ರೀಟ್ ಹಾಕಿರ್ತಾರಲ್ಲ ಸರ್ ಪೂರ್ತಿ ಕಾಂಕ್ರೀಟ್ ಫುಲ್ ಆಗಿರುತ್ತೆ ಸರ್ ಇದರಲ್ಲಿ ಓಕೆ ಪೂರ್ತಿ ಕಾಂಕ್ರೀಟ್ ಫಿಲ್ ಆಗಿರುತ್ತೆ ಸೊ ಸಖತ್ತಾಗಿದೆ ಫಿನಿಶಿಂಗು ಅಂದರೆ ಲೈಕ್ ಇನ್ನೊಂದೇನಂದ್ರೆ ಲೈಕ್ ಒಂಥರ ಪ್ರೀಮಿಯಂ ಲುಕ್ ಅನ್ಸುತ್ತೆ ಮನೆಗೆ ಸೊ ನೋಡ್ತಾ ಇರ್ಬೋದು ಲೈಕ್ ಕ್ಲೀನಾಗಿ ಒಂಥರ ಪ್ರೀಮಿಯಂ ಲುಕ್ ಇದೆ ಅಂತ ಹೇಳ್ಬೋದು ವಿಂಡೋಸು ನೀವು ನೋಡ್ಬೋದು ನಮ್ಮ ಲೊಕೇಶನ್ ಹೇಗಿರುತ್ತೆ ಅಂತ ಟಾಪ್ ಟೇಸಸ್ ಇಂದ ಸರ್ ಎಲ್ಲ ಸ್ಟಾಪರ್ಸ್ ಇದು ಓಕೆ ಇದು ನೆಕ್ಸ್ಟ್ ಬೇಕಷ್ಟು ಓಪನ್ ಮಾಡ್ಕೊಂಡು ಇಲ್ಲೆಲ್ಲ ಟೈಟ್ ಮಾಡಿಸ್ಕೊಂಡು ಇರುತ್ತೆ ಟೈಟ್ ಮಾಡ್ಕೊಂಡ್ಬಿಟ್ರೆ ಟೈಟ್ ಆಗುತ್ತೆ ಅದು ನಿಮ್ಗೆ ಇನ್ನೂ ಕಡಿಮೆ ಬೇಕು ಅಂದರೆ ಇನ್ನು ಜಸ್ಟ್ ಇಷ್ಟು ಫುಲ್ ಮಾಡ್ಕೊಂಡು ಓಕೆ ಇಲ್ಲಿ ಓಪನ್ ಮಾಡ್ಕೊಂಡ್ಬಿಟ್ರೆ ಲಾಕ್ ಆಗುತ್ತೆ ಸರ್ ಓಕೆ ಸೊ ಜಾಸ್ತಿ ಕಷ್ಟನೇ ಪಡಂಗಿಲ್ಲ ಇಲ್ಲ ಇದು ನೋಡಿ ಸರ್ ಲೂಸ್ ಮಾಡ್ಕೊಂಡ್ಬಿಟ್ಟು ಓಕೆ ಜಸ್ಟ್ ಅದನ್ನು ಫುಲ್ ಮಾಡ್ಕೊಂಡ್ಬಿಟ್ರೆ ಲಾಕ್ ಆಗುತ್ತೆ ಸರ್ ಇದು ಸೊ ಲಾಕ್ ಆಯ್ತು ಅದು ಎಸ್ ಲಾಕ್ ಇದೆ ಸರ್ ಕಂಪ್ಲೀಟಾಗಿ ಲಾಕ್ ಇದೆ ಓಕೆ ಸೊ ಓಪನ್ ಮಾಡ್ಬೇಕಂದ್ರೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಮುಗಿದು ಓಕೆ ಮಾಡ್ಕೊಂಬಿಟ್ಟು ಇಲ್ಲಿ ಲಾಕ್ ಮಾಡ್ಕೊಂಡ್ಬಿಟ್ರೆ ಮುಗಿದು ಸೊ ಟೈಟ್ ಮಾಡ್ಕೊಂಡ್ರೆ ಮುಗ್ದೋಯ್ತು ಸೊ ಈಸಿಯಾಗಿ ಇನ್ನೇನು ರಾಕೆಟ್ ಸೈನ್ಸ್ ಅಂತ ಏನು ಇಲ್ಲ ಸಿಂಪಲ್ ಇದೆ ಎಸ್ ಓಕೆ ಸರ್ ಸೊ ಹಾಗೆ ಲೈಕ್ ಇವಾಗ ಸರ್ ಸ್ಲೈಡಿಂಗಿಗೂ ಇದಕ್ಕೂ ಅಂತ ಕೇಳಿದೆ ನಿಮಗೆ ಲೈಕ್ ಏನು ಸರ್ ಡಿಫ್ರೆನ್ಸು ಅಂತ ಹೇಳಿ ನೀವು ನೋಡ್ಬೋದು ಸರ್ ಲಾಕಿಂಗ್ ಸಿಸ್ಟಮ್ ಐತೆ ನಮ್ದು ಯಾವ ಆಂಗಲ್ ಬೇಕು ಆ ಆಂಗಲ್ ಓಪನ್ ಮಾಡ್ಕೊಂಡು ಇದು ಮಾಡ್ಕೋಬೋದು ನಾವು ಪೂರ್ತಿ ಮಾಡ್ಕೋಬೋದು ಇಲ್ಲ ನಿಮಗೆ ಸ್ವಲ್ಪ ಬೇಕಂದ್ರೆ ಅಷ್ಟೇ ಮಾಡ್ಕೋಬೋದು ಅಥವಾ ಸ್ಲೈಡಿಂಗ್ ಏನಾಗುತ್ತೆ ಅಂದ್ರೆ ಸರ್ ಒಂದ್ ಕಡೆ ಓಪನ್ ಆದ್ರೆ ಒಂದ್ ಕಡೆ ಕ್ಲೋಸ್ ಇರುತ್ತೆ ಇದರಲ್ಲಿ ಕಂಪ್ಲೀಟ್ ಆಗಿ ಎರಡೂ ಓಪನ್ ಮಾಡ್ಕೋಬೋದು ಓಕೆ ಹೀಗಿರುತ್ತೆ ಸರ್ ಸಿಸ್ಟಮ್ ಇದರಲ್ಲಿ ಸೊ ಅದಂದ್ರೆ ಲೈಕ್ ಅದಕ್ಕಿಂತ ಲೈಕ್ ಇದೆ ಬೆಸ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಲೈಕ್ UPVC ಇಲ್ಲಾಂದ್ರೆ ನಿಮಗೆ ಸ್ಲೈಡಿಂಗ್ ಇರುತ್ತೆ ಸೊ ಅದರಲ್ಲಿ ಏನು ಮಾಡೋಕ್ಕಾಗಲ್ಲ ಲೈಕ್ ಅರ್ಧ ಓಪನ್ ಇರುತ್ತೆ ಅರ್ಧ ಕ್ಲೋಸ್ ಇರುತ್ತೆ ಹೌದು ಸರ್ 50 ಕ್ಲೋಸ್ ಇರುತ್ತೆ ಸರ್ 50 ಓಪನ್ ಇರುತ್ತೆ ಇದ್ರಲ್ಲಿ ಕಂಪ್ಲೀಟ್ ಆಗಿ ಟೋಟಲ್ ಎರಡೂ ಓಪನ್ ಮಾಡ್ಕೋಬಹುದು ಸೊ ಇದೊಂದು ಆ್ಯಡೆಡ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ನಿಮಗೆ ಇದರಲ್ಲಿ ಓಕೆ ಸರ್ ನೀವು ಹೇಳಿದ್ರಿ ಲೈಕ್ ಸ್ಲೈಡಿಂಗು ಮತ್ತು ಈ ಓಪನಿಂಗು ಡಿಫ್ರೆನ್ಸ್ ಇದೆ ಅಂತ ಸೊ ಇದೇನು ಸರ್ ಅಂತ ಹೇಳಿ ಸರ್ ಸ್ಲೈಡಿಂಗ್ ಏನಾಗುತ್ತೆ ಅಂದ್ರೆ 50% ಅಷ್ಟೇ ಓಪನ್ ಮಾಡ್ಬೋದು 50% ಕ್ಲೋಸ್ ಇರುತ್ತೆ ಇದರಲ್ಲಿ ಕಂಪ್ಲೀಟ್ ಆಗಿ ಎರಡೂ ಓಪನ್ ಮಾಡ್ಕೋಬಹುದು ಓಕೆ ಪ್ಲಸ್ ಇನ್ನೊಂದು ಏನು ಅಂದ್ರೆ ಈಗ ಸ್ಲೈಡಿಂಗ್ ಅಲ್ಲಿ ಏನಾದ್ರು ನಿಮ್ದು ಗ್ಲಾಸ್ ಹೊಡೆದೋದ್ರೆ ಅದನ್ನ ಫಿಟ್ ಮಾಡ್ಕೊಂಡು ಅವ್ರನ್ನ ಕಳಿಸ್ಬೇಕು ನೀವು ಇದ್ರಲ್ಲಿ ಹೆಂಗಿರುತ್ತೆ ಅಂದ್ರೆ ಬನ್ನಿ ಸರ್ ಓಕೆ ಇಲ್ಲಿ ಸಿಸ್ಟಮ್ ಇದೆಲ್ಲ ಇದನ್ನ ಓಪನ್ ಮಾಡ್ಕೊಂಡ್ಬಿಟ್ರೆ ಎರಡು ಸ್ಪೂನ್ ಓಪನ್ ಮಾಡಿಬಿಟ್ರೆ ಪಟ್ಟಿ ಹೊರಗೆ ಬರುತ್ತೆ ಆರಾಮಾಗಿ ಗ್ಲಾಸ್ ಹೊರಗೆ ಬರುತ್ತೆ ಆರಾಮ ಮತ್ತೆ ಗ್ಲಾಸ್ ಹಾಕೊಂಡು ಪಟ್ಟಿ ಹಾಕೊಂಡು ಇದು ಮಾಡಿಬಿಟ್ರೆ ಮುಗಿದು ಸರ್ ಅದು ಹೋದಾಯ್ತು ಸರ್ ಲೈಕ್ ಹೆಂಗೆ ಅಂದ್ರೆ ಲೈಕ್ ಪ್ಲಗ್ ಅಂಡ್ ಪ್ಲೇ ಆ ಥರ ಹೌದು ಸರ್ ಸೊ ಬೆಸ್ಟ್ ಸಿಂಪಲ್ ಪ್ಲಗ್ ಅಂಡ್ ಪ್ಲೇ ಥರ ಇರುತ್ತೆ ನಿಮ್ಗೆ ಅಷ್ಟೇ ಸೊ ಆ ಸ್ಕ್ರೂ ತೆಗೆದ್ರೆ ಓಪನ್ ಆಗುತ್ತೆ ಸ್ಕ್ರೂ ಹಾಕಿದ್ರೆ ಮುಗ್ದೋಗುತ್ತೆ ಅಷ್ಟೇ ಇನ್ನೇನು ಎಕ್ಸ್ಟ್ರಾ ರಾಕೆಟ್ ನಿಮ್ಗೆ ಈಗ ಸ್ಟಾರ್ಟಿಂಗ್ ಈ ಗ್ಲಾಸ್ ಇರುತ್ತೆ ಆಮೇಲೆ ನಿಮ್ಗೆ ಒಂದು ವರ್ಷ ಬಿಟ್ಟು 2 ಇಯರ್ಸ್ ಬಿಟ್ಟು ಮತ್ತೆ ಗ್ಲಾಸ್ ಬೇರೆ ಅಂತ ಇರುತ್ತೆ ಅವಾಗ ನೀವು ಅದಕ್ಕೆ ಟಿಂಟರ್ ಗ್ಲಾಸ್ ಹಾಕೋಬಹುದು ಓಕೆ ಎಸ್ ನಿಮ್ಮ ಡಿಸೈನ್ ಚೇಂಜ್ ಮಾಡ್ಕೋಬಹುದು ಬ್ಲರಿ ಗ್ಲಾಸ್ ಹಾಕೋಬಹುದು ಯಾವ್ದು ಬೇಕೋ ಆ ಥರದ ಗ್ಲಾಸ್ ಹಾಕೋಬಹುದು ಸೊ ಇನ್ನೊಂದು ಏನು ಸರ್ ಗ್ಲಾಸ್ ಎಲ್ಲ ನೀವೇ ಕೊಡ್ತೀರಲ್ಲ ಪ್ರಾಡಕ್ಟ್ ತಗೋಬೇಕಾ ಸರ್ ಪ್ರಾಡಕ್ಟ್ ತಗೋಬೇಕಾಗ ಸರ್ ಎಲ್ಲ ನಮ್ಮ ಹತ್ರ ವೆಂಡರ್ಸ್ ಇದ್ದಾರೆ ಅವ್ರ ಹತ್ರ ಮಾಡಿಸ್ಕೋಬಹುದು ಓಕೆ ಸೊ ನೀವು ಲೈಕ್ ಬೇಕಾದ್ರೆ ನೀವು ಸಪೋರ್ಟ್ ಮಾಡ್ಕೊಡ್ತೀರಾ ಹೌದು ಮಾಡ್ಕೊಡ್ತೀವಿ ಓಕೆ ಸರ್ ಪ್ರೈಸು ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸರ್ ಹೆಂಗೆ ಸರ್ ಇದೆಲ್ಲ ಮತ್ತೆ ಏನಾದ್ರು ಮೆಸೇಜಸ್ ಇದ್ರೆ ನಮ್ಮ ವ್ಯೂಸ್ಗೆ ಸರ್ ಈಗ ನಾವು ಬೆಂಗಳೂರಲ್ಲಿ ಆಪ್ರೇಟ್ ಮಾಡೋದು 590 ರುಪೀಸು 590 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಪೈಪ್ ಹಾಕ್ತಿದ್ದೀವಿ ಸೆಂಟ್ರನಲ್ಲಿ ಸಾಲಿಡ್ ಏನಾದರೂ ಡಿಸೈನ್ಸ್ ಇದ್ದರೆ ಅವ್ರು ಕೊಡ್ಬೋದು ಎಲ್ಲ ಕಸ್ಟಮ್ ಸೈಜಸ್ ಇದೆ ಸೊ ಅವ್ರು ಯಾವುದೇ ಆರ್ಕಿಟೆಕ್ಟ್ಸ್ ಆಗಲಿ ಇಂಜಿನಿಯರ್ಸ್ ಆಗಲಿ ಕಾಂಟ್ರಾಕ್ಟರ್ಸ್ ಆಗಲಿ ಸೊ ಅವ್ರಿಗೆ ಏನಾದರೂ ಮಟೀರಿಯಲ್ದು ಸ್ಟ್ರೆಂತ್ ಸರ್ಟಿಫಿಕೇಟ್ ಬೇಕಿದ್ರೂ ಟೆಂಡರ್ ಪಾರ್ಟಿಸಿಪೆಂಟ್ಗೆ ಸೊ ಅವು ಎಲ್ಲ ಪ್ರೊವೈಡ್ ಮಾಡ್ತೀವಿ ಸೊ ಅವರು ಏನು ಬೇಕಾಗಿದ್ರು ನಮಗೆ ಕಾಂಟ್ಯಾಕ್ಟ್ ಮಾಡಲಿ ನಂಬರ್ ಕೊಟ್ಟಿದ್ದೀವಿ ಕುಮಾರ್ ಅಂತೇಳಿ ನಾನೊಬ್ಬರು ಪ್ರಜ್ವಲ್ ಅಂತೇಳಿ ಇಬ್ಬರು ಇದ್ದೀವಿ ಪಾರ್ಟ್ನರ್ಸ್ ಆಗಿ
ಸೊ ನೀವು ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರು ನಾವು ಅವ್ರಿಗೆ ಏನು ಬೇಕೋ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಸಬ್ಮಿಟ್ ಮಾಡ್ತೀವಿ. ಓಕೆ, ಸೊ ಡಿಸ್ಪ್ಲೇ ಹೊತ್ತು ನಮಗೆ ಕಾಲ್ ಮಾಡ್ಬೋದು ನೀವು, ಲೈಕ್ ಆರಾಮಾಗಿ ಡೈರೆಕ್ಟಾಗಿ ಅಕಸ್ಮಾತ್ ಇಲ್ಲ ವಿಸಿಟ್ ಮಾಡ್ತೀನಿ ಅಂದರೆ ಬೇಕಾದ್ರೆ ಆಫೀಸ್ಗೆ ಹೋಗ್ಬೇಕಾದ್ರೆ ವಿಸಿಟ್ ಮಾಡಿ ನೀವು ಫ್ಯೂಚರ್ ಏನಾದ್ರು ಬಿಸ್ನೆಸ್ ಡೀಲ್ಸ್ ಇದ್ರೆ ಅಂದರೆ ಆರಾಮಾಗಿ ಕ್ಲೋಸ್ ಮಾಡ್ಕೊಂಡು ಖುಷಿಯಾಗಿರ್ಬೋದು. ಸೊ ನಿಮ್ಗೊಂದು ಒಳ್ಳೆ ಕ್ವಾಲಿಟಿಲಿ ಅಥವಾ ನಿಮ್ಗೆ ಕ್ಲೈಂಟ್ಸ್ಗೆ ಏನಾದ್ರು ಬೇಕು ಅಂದರೆ ಆರಾಮಾಗಿ ಹಾಕ್ಸ್ಕೊಬೋದು ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸರ್, ಜೊತೆಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ಹೇಳಿದ್ದಕ್ಕೆ.